ಹಾಯ್ ಎವ್ರಿವನ್, ಜ್ಞಾನ ಬ್ರಹ್ಮಾಂಡದಲ್ಲಿ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮೊದಲನೇ ಪ್ರಶ್ನೆ, ಐ.ಟಿ.ಬಿ.ಟಿ. ಕೇಂದ್ರ ಕಚೇರಿ ಎಲ್ಲಿದೆ? ಐ.ಟಿ.ಬಿ.ಟಿ. ಕೇಂದ್ರ ಕಚೇರಿ ಎಲ್ಲಿದೆ? ನಿಮ್ಮ ಆಯ್ಕೆಗಳು: ಎ. ಬೆಂಗಳೂರು, ಬಿ. ಮೈಸೂರು, ಸಿ. ಲಂಡನ್, ಡಿ. ನ್ಯೂಯಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಎ, ಬೆಂಗಳೂರು. ಐ.ಟಿ.ಬಿ.ಟಿ. ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಿನಲ್ಲಿದೆ. ನಿಮ್ಮ ಎರಡನೆಯ ಪ್ರಶ್ನೆ, ಮಾನವನು ಉಪಯೋಗಿಸಿದ ಮೊಟ್ಟಮೊದಲ ಲೋಹ ಯಾವುದು? ನಿಮ್ಮ ಆಪ್ಷನ್ಗಳು: ಎ. ಕಬ್ಬಿಣ, ಬಿ. ಅಲ್ಯೂಮಿನಿಯಂ, ಸಿ. ತಾಮ್ರ, ಡಿ. ಹಿತ್ತಾಳೆ. ಸರಿಯಾದ ಉತ್ತರ ಆಪ್ಷನ್ ಸಿ, ತಾಮ್ರ. ಮೂರನೆಯ ಪ್ರಶ್ನೆ, ಶ್ವೇತಕ್ರಾಂತಿ ಅಥವಾ ಬಿಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಗಳು: ಎ. ಹತ್ತಿ, ಬಿ. ಹಾಲು, ಸಿ. ಬೆಳ್ಳಿ, ಡಿ. ಕಾಗದ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಾಲು. ಶ್ವೇತಕ್ರಾಂತಿಯು ಹಾಲಿಗೆ ಸಂಬಂಧಿಸಿದ ಕ್ರಾಂತಿಯಾಗಿದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಯಾವ ವರ್ಷ ಮೊಬೈಲ್ ಬಳಕೆ ಸಾರ್ವಜನಿಕವಾಗಿ ಪ್ರಾರಂಭವಾಯಿತು? ನಿಮ್ಮ ಆಪ್ಷನ್ಗಳು: ಎ. 1981, ಬಿ. 1983, ಸಿ. 1985, ಡಿ. 1986. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1983. ನಿಮ್ಮ ಐದನೇ ಪ್ರಶ್ನೆ, ಇಂಡೋನೇಷ್ಯಾದ ರಾಷ್ಟ್ರೀಯ ಕ್ರೀಡೆ ಯಾವುದು? ನಿಮ್ಮ ಆಪ್ಷನ್ಗಳು: ಎ. ಟೇಬಲ್ ಟೆನ್ನಿಸ್, ಬಿ. ಚೆಸ್, ಸಿ. ಸರ್ಫಿಂಗ್, ಡಿ. ಬ್ಯಾಡ್ಮಿಂಟನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಬ್ಯಾಡ್ಮಿಂಟನ್. ನಿಮ್ಮ ಆರನೇ ಪ್ರಶ್ನೆ, ಪಾರ್ಸಿ ಧರ್ಮದ ಸಂಸ್ಥಾಪಕರು ಯಾರು? ಪಾರ್ಸಿ ಧರ್ಮದ ಸಂಸ್ಥಾಪಕರು ಯಾರು? ನಿಮ್ಮ ಆಪ್ಷನ್ಗಳು: ಎ. ಫಿರ್ದಿಸ್ ಖಂಗಾ, ಬಿ. ಫ್ರೆಡ್ಡಿ ಮರ್ಕ್ಯುರಿ, ಸಿ. ಜರಾತುಸ್ಟ್ರ, ಡಿ. ಬಿಕುಜಿ ಕ್ಯಾಮಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಜರಾತುಸ್ಟ್ರ. ಏಳನೆಯ ಪ್ರಶ್ನೆ, ನವಕರ್ನಾಟಕ ನಿರ್ಮಾತೃ ಎಂದು ಕರೆಸಿಕೊಳ್ಳುವ ಮುಖ್ಯಮಂತ್ರಿ ಯಾರು? ನಿಮ್ಮ ಆಪ್ಷನ್ಗಳು: ಎ. ಜೆ.ಎಚ್. ಪಟೇಲ್, ಬಿ. ಎಸ್. ನಿಜಲಿಂಗಪ್ಪ, ಸಿ. ಡಿ. ದೇವರಾಜ ಅರಸ್, ಡಿ. ರಾಮಕೃಷ್ಣ ಹೆಗಡೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಎಸ್. ನಿಜಲಿಂಗಪ್ಪ. ಎಂಟನೆಯ ಪ್ರಶ್ನೆ, ತನ್ನ ರಕ್ಷಣೆಗಾಗಿ ಸೈನ್ಯವನ್ನೇ ಹೊಂದಿರದ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು: ಎ. ಇಟಲಿ, ಬಿ. ರಷ್ಯಾ, ಸಿ. ಐಸ್ಲ್ಯಾಂಡ್, ಡಿ. ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಐಸ್ಲ್ಯಾಂಡ್. ತನ್ನ ರಕ್ಷಣೆಗಾಗಿ ಸೈನ್ಯವನ್ನೇ ಹೊಂದಿರದ ದೇಶವೆಂದರೆ ಅದು ಐಸ್ಲ್ಯಾಂಡ್. ವೀಕ್ಷಕರೇ, ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಟಕ್ಲಮಕನ್ ಮರುಭೂಮಿ ಎಲ್ಲಿದೆ? ಟಕ್ಲಮಕನ್ ಮರುಭೂಮಿ ಎಲ್ಲಿದೆ? ನಿಮ್ಮ ಆಪ್ಷನ್ಗಳು: ಎ. ಸೌದಿ ಅರೇಬಿಯಾ, ಬಿ. ಆಫ್ರಿಕಾ, ಸಿ. ರಷ್ಯಾ, ಡಿ. ಚೀನಾ. ಸರಿಯಾದ ಉತ್ತರ
ಆಪ್ಷನ್ ಡಿ ಚೀನಾ. ಟಕ್ಲಮಕನ್ ಮರುಭೂಮಿ ಚೀನಾ ದೇಶದಲ್ಲಿದೆ. ನಿಮ್ಮ 10ನೆಯ ಹಾಗೂ ಕೊನೆಯ ಪ್ರಶ್ನೆ. ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಸಂಗೀತ ಕ್ಷೇತ್ರ, ಬಿ ಪತ್ರಿಕೋದ್ಯಮ, ಸಿ ಸಾಹಿತ್ಯ ಕ್ಷೇತ್ರ, ಡಿ ಸಾರ್ವಜನಿಕ ಸೇವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಾರ್ವಜನಿಕ ಸೇವೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ. ಥ್ಯಾಂಕ್ ಯು.